ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಲಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಡಿಕೆಶಿ ನಿವಾಸಕ್ಕೆ ಬೆಳಗ್ಗೆ 9:30ಗೆ ತೆರಳಲಿರುವ ಸಿಎಂ ಡಿಕೆಶಿ ನಿವಾಸದಲ್ಲಿ ಉಪಹಾರ ಸೇವಿಸಲಿದ್ದಾರೆ. ಸಿಎಂಗಾಗಿ ನಾಟಿ ಕೋಳಿ, ಸಾಂಬಾರ್, ಇಡ್ಲಿ ಸೇರಿದಂತೆ ಇನ್ನಿತರ ಖಾದ್ಯಗಳನ್ನು ರೆಡಿ ಮಾಡಲಾಗ್ತಾ ಇದೆ. ಮೊನ್ನೆಯಷ್ಟೇ ಸಿಎಂ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಆಗಮಿಸಿ ಉಪಹಾರ ಸೇವಿಸಿ ಮಾತುಕತೆ ನಡೆಸಿದ್ರು. ಅಂದು ಸಿಎಂ ನಿವಾಸಕ್ಕೆ ಆಗಮಿಸಿದ್ದ ವೇಳೆನೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಡಿಸಿಎಂ ತಮ್ಮ ಮನೆಗೆ ಬರಬೇಕು ಅಂತ ಆತಿಥ್ಯವನ್ನ ಸ್ವೀಕರಿಸಬೇಕು ಅಂತ ಆಮಂತ್ರಣ ಕೊಟ್ಟಿದ್ರು. ಬ್ರೇಕ್ಫಾಸ್ಟ್ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿಎಂ ಡಿಸಿಎಂ ನಿವಾಸಕ್ಕೆ ಬ್ರೇಕ್ಫಾಸ್ಟ್ಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ದಾರೆ. ಉಪಹಾರಕ್ಕೆ ಸಿಎಂ ಅವರನ್ನ ಆಹ್ವಾನಿಸಿದ್ದೇನೆ ಅಂತ ಎಕ್ಸ್ನಲ್ಲಿ ಡಿಸಿಎಂ ಡಿಕೆಶಿ ಮಾಹಿತಿ ಕೊಟ್ಟಿದ್ದಾರೆ. ಇದೇ ವಿಚಾರಗಳನ್ನ ಚರ್ಚೆ ಮಾಡೋಕೆ ಸಿಎಂಗೆ ಆಹ್ವಾನ ಕೊಡಲಾಗಿದೆ. ಭರವಸೆಗಳನ್ನ ಈಡೇರಿಸಲು ಸಾಮೂಹಿಕ ಪ್ರಯತ್ನ ಮಾಡ್ತೇವೆ, ಒಟ್ಟಿಗೆ ಕೆಲಸ ಮಾಡೋದನ್ನ ಮುಂದುವರಿಸ್ತೇವೆ ಅಂತ ಹೇಳಿದ್ದಾರೆ. ಡಿಸಿಎಂ ಮನೆಯಲ್ಲಿ ಸಿಎಂ ಬ್ರೇಕ್ಫಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ನಮ್ಮಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ನಾನು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ಉದ್ದೇಶನೇ ಬೇರೆ ಇತ್ತು ಅಂತ ಹೇಳಿದ್ರು. ಮೊದಲನೇದಾಗಿ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮ್ಮಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನ ಬಹಿರಂಗವಾಗಿ ಮಾಧ್ಯಮ ಸ್ನೇಹಿತರ ಎದುರುಗಡೆ ಕೂತ್ಕೊಂಡೇ ಮಾತನಾಡಿದ್ದಾರೆ. ಅವ್ರಿಬ್ರೇ ಹೇಳದ್ಮೇಲೆ ಮತ್ತೆ ನಾನು ಯಾರು ಹೇಳಕ್ಕೆ? ನೋಡಿ, ನಾವು ಭೇಟಿಯಾಗಿದ್ದು ರಾಹುಲ್ ಗಾಂಧಿ ಅವರಿಗೆ ನಮ್ಮ ಉದ್ದೇಶನೇ ಬೇರೆ ಇತ್ತು. ಅದನ್ನು ಕೂಡ ಬಹಿರಂಗವಾಗಿ ಹೇಳಿದ್ದೀನಿ. ಮೊದಲನೇದಾಗಿ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿ ಡಿಸಿಎಂ ಬ್ರೇಕ್ಫಾಸ್ಟ್ ವಿಚಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮಾಡ್ಕೋತಾರೆ. ಅವರು ಊಟ ತಿಂಡಿ ಮಾಡೋದಕ್ಕೆಲ್ಲ ನಾವು ಪ್ರತಿಕ್ರಿಯೆ ಕೊಡೋಕ್ಕಾಗಲ್ಲ. ಅವರು ಮಾತನಾಡಿದರೆ ಅದರ ಮೇಲೆ ಮಾತನಾಡ್ಬೋದು. ಕಾಂಗ್ರೆಸ್ ಕಚ್ಚಾಟ ಸಂದರ್ಭದಲ್ಲಿ ಬಿಜೆಪಿ ಕೈಕಟ್ಟಿ ಕೂತಿದೆ ಅನ್ನುವಂಥ ಆರೋಪ ಸರಿಯಲ್ಲ. ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ರು. ಇರುವಾಗ ವಿರೋಧ ಪಕ್ಷವಾಗಿ ಬಿಜೆಪಿ ಸ್ಟ್ರಾಂಗ್ ಆಗಿ ಪರಿಣಾಮಕಾರಿಯಾಗಿ ಜನಾಭಿಪ್ರಾಯ ರೂಪಿಸ್ತಿಲ್ಲ ಅನ್ನುವಂಥ ಆರೋಪ ಪಕ್ಷದ ವಲಯದಲ್ಲಿ ಕೇಳಿ ಬರ್ತಾ ಇದೆ. ನಿಮ್ಮ ಪಕ್ಷದಲ್ಲಿ 8ನೇ ತಾರೀಕಿಂದ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತದೆ. ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಯಾವ ರೀತಿ ಚಳಿ ಬಿಡಿಸಬೇಕು ಅಂತೇಳಿ ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ. ಯಾವ ರೀತಿ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು, ಸದನದ ಹೊರಗಡೆ ಮತ್ತು ಸದನದ ಒಳಗಡೆ ಯಾವ ರೀತಿ ಒಂದು ವಿಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಒಟ್ಟಾಗಿ ಸದನದ ಒಳಗಡೆ ಯಾವ ರೀತಿ ಸರ್ಕಾರವನ್ನ ಕಿವಿ ಹಿಂಡುವಂತ ಕೆಲಸ ಮಾಡಬೇಕು, ಇದರಲ್ಲಿ ಈಗಾಗಲೇ ಕಾರ್ಯತಂತ್ರ ರೂಪಿಸಿದ್ದೇವೆ. ಹಾಗಾಗಿ ವಿಪಕ್ಷವಾಗಿ ನಾವು ಸರಿಯಾಗಿ ಹೋಗ್ತಾ ಇಲ್ಲ, ಸರಿಯಾಗಿ ನಡೀತಾ ಇಲ್ಲ, ಯಾವುದೂ ಕೂಡ ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು ಸದನದಲ್ಲೇ ನಾವು ನೋಡ್ತೀವಿ. ಮುಖ್ಯಮಂತ್ರಿಗಳು ಡಿಕೆ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಮಾತನಾಡಿ, ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಕಮಾಂಡ್ ಆಗಿದೆ. ಕಾಂಗ್ರೆಸ್ನಲ್ಲಿ ಮನೆಯೊಂದು 3 ಬಾಗಿಲು ಆಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಯಾವುದೇ ನಿರ್ಧಾರ ಆಗಿಲ್ಲ. ಅಧಿವೇಶನ ಮುಗಿದ ಮೇಲೆ ಮತ್ತೆ ಕಚ್ಚಾಟ ಆರಂಭವಾಗಲಿದೆ ಅಂತ ಹೇಳಿದ್ದಾರೆ. ನೋಡಿ, ಕರ್ನಾಟಕದಲ್ಲಿ ಕಳೆದ 2 ವರ್ಷದಿಂದ ನಾವು ನೋಡಿದಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿನ ಆಂತರಿಕ ಕಚ್ಚಾಟ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಮನೆಯೊಂದು 3 ಬಾಗಿಲು ಆಗುವಂಥ ರೀತಿಯಲ್ಲಿ ಇವತ್ತು ಕರ್ನಾಟಕ ಕಾಂಗ್ರೆಸ್ ಆಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದರು. ಆದರೆ ಯಾವುದೇ ರೀತಿಯಾದಂಥ ನಿರ್ಣಯ ಬರುತ್ತೆ ಅಂದರೆ ಅದು ಯಾವುದನ್ನು ಬರ್ತಕ್ಕಂಥ ರೀತಿಯಲ್ಲಿ ಕಾಣ್ತಾ ಇಲ್ಲ. ಎರಡನೇದು, ಕಾಂಗ್ರೆಸ್ ಹೈಕಮಾಂಡು ಇವತ್ತು ಸಂಪೂರ್ಣ ವೀಕ್ ಕಮಾಂಡ್ ಆಗಿ ಪರಿವರ್ತನೆ ಇವತ್ತು ಆಗ್ತಾ ಇದೆ. ಹೀಗಾಗಿ ಸರ್ಕಾರ ಈ ಕಡೆ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಇಲ್ಲ, ಒಂದು ಕಡೆ ರೈತರದಿಲ್ಲ, ಒಂದು ಕಡೆ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳು ನಡೀತಿಲ್ಲ. ಇವನ್ನೆಲ್ಲವನ್ನು ನಾವು ನೋಡಿದಾಗ ಸರ್ಕಾರ ಇದೆಯೋ ಇಲ್ಲವೋ ಅನ್ನೋತಕ್ಕಂಥ ಮಾನಸಿಕ ಸ್ಥಿತಿಯಲ್ಲಿ ಇವತ್ತು ರಾಜ್ಯದ ಜನತೆ ಬಂದಿದ್ದಾರೆ. ಇನ್ನಾದರೂ ಕೂಡ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಸರ್ಕಾರವನ್ನು ಚುರುಕುಗೊಳಿಸುವಂಥ ಪ್ರಕ್ರಿಯೆ ಮಾಡ್ತಾರೋ ಅಥವಾ ನನ್ನ ಹುದ್ದೆಯನ್ನು ನಾನು ಉಳಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಮುಂದೆ ಹೋಗ್ತಾರೋ ಅನ್ನೋಂಥದ್ದು ಕಾದು ನೋಡಬೇಕಾಗಿದೆ. ನೋಡಿ, ಕರ್ನಾಟಕದಲ್ಲಿ ಕುರ್ಚಿ ಫೈಟ್ ಮಧ್ಯೆ ದೆಹಲಿಗೆ ತೆರಳಿದ ಮಾಜಿ ಸಂಸದ ಡಿಕೆ ಸುರೇಶ್ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಏರ್ಪೋರ್ಟ್ನಲ್ಲಿ ಮಾತನಾಡಿದ ಅವರು, ನಾನು ವೈಯಕ್ತಿಕ ಕೆಲಸಕ್ಕೆ ದೆಹಲಿಗೆ ತೆರಳಿದ್ದೆ, ಅದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದೆ ಅಂತ ಹೇಳಿದ್ರು. ನನ್ನ ಖಾಸಗಿ ಭೇಟಿ, ಅದನ್ನೆಲ್ಲ ನಾನು ಹೇಳಕ್ಕಾಗೋದಿಲ್ಲ. ಸೊ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ, ನಾಳೆನೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಎಲ್ಲ ಒಂದು ಹಂತಕ್ಕೆ ಬರುತ್ತೆ. ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತಗೊಳುತ್ತೆ. ಒತ್ತಡ ಹಾಕ್ಲಿಕ್ಕೆ ಡಿಕೆ ಶಿವಕುಮಾರ್ ದೆಹಲಿಗೆ ಕಳಿಸ್ಕೊಟ್ರು ಅಂತ ಅದು ನೀವು ಹೇಳ್ತಾ ಇರೋದು. ನನ್ನ ಖಾಸಗಿ ಭೇಟಿ, ಅದನ್ನೆಲ್ಲ ಇನ್ನು ಎಚ್ಡಿಕೆ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಡಿಕೆ ಸುರೇಶ್, ಯಾರ್ಯಾರು ಯಾವ್ಯಾವ ಸಂದರ್ಭದಲ್ಲಿ ಮಠಗಳನ್ನ ಯಾವ ರೀತಿ ಬಳಸ್ಕೊಂಡಿದ್ದಾರೆ ಅನ್ನೋದನ್ನು ರಾಜ್ಯದ ಜನರಿಗೆ ಗೊತ್ತಿದೆ ಅಂತ ಟಾಂಗ್ ಕೊಟ್ಟಿದ್ದಾರೆ.
ಅದಕ್ಕೆ ರಾಜಕೀಯವಾಗಿ ಹೇಳೋದಕ್ಕಿಂತ ಮುಖ್ಯವಾಗಿ ಯಾರ್ಯಾರು ಯಾವ ಸಂದರ್ಭದಲ್ಲಿ ಮಠ ಬಳಸ್ಕೊಂಡಿದ್ದಾರೆ ಅನ್ನೋದು ಈ ರಾಜ್ಯದ ಜನರಿಗೆ ಗೊತ್ತಿದೆ. ಹಾಗಾಗಿ ನಾನೇನು ಹೆಚ್ಚಿಗೆ ಹೇಳಬೇಕಂತ ಅವಶ್ಯಕತೆ ಇಲ್ಲ. ಅದಕ್ಕೆ ಸಿಎಂ ಕುರ್ಚಿ ಫೈಟ್ ನಡುವೆ ಶಾಸಕ ಅಜಯ್ ಸಿಂಗ್ ಅಚ್ಚರಿ ಹೇಳಿಕೆ ಕೊಟ್ಟಿದ್ದಾರೆ. ಏರ್ಪೋರ್ಟ್ನಲ್ಲಿ ಮಾತನಾಡಿದ ಅಜಯ್ ಸಿಂಗ್, ಬದಲಾವಣೆ ಆಗುತ್ತೆ, ಆಗಲೇಬೇಕಲ್ವಾ, ಡಿಸೆಂಬರ್, ಜನವರಿ, ಫೆಬ್ರವರಿಯಲ್ಲಿ ಆಗಬಹುದು ಅಂತ ಹೇಳಿದ್ದಾರೆ. ಸ್ಪಷ್ಟವಾಗಿ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಅಂದ್ರೆ ಏನ್ ತೊಂದರೆನೆ ಆಗ್ಲೇಬೇಕಲ್ಲ. ಅದಾದ್ಮೇಲೆ ಆಗ್ಬೋದು, ಜನವರಿಯಲ್ಲೂ ಆಗ್ಬೋದು, ಫೆಬ್ರವರಿಯಲ್ಲೂ ಆಗ್ಬೋದು, ಡಿಸೆಂಬರ್ ಆಗ್ಬೋದು. ಇದು ಒಂದ್ಸತಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾರೆ, ಏನ್ ತೊಂದರೆ ಅಂತೂ ಏನಿಲ್ಲ. ಇವಾಗ ಮುಖ್ಯಮಂತ್ರಿ ಅವರು ಮತ್ತೆ ಉಪಮುಖ್ಯಮಂತ್ರಿ ಅವರೇ ಸ್ಪಷ್ಟವಾಗಿ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಅಂದ್ರೆ ಏನ್ ತೊಂದರೆನೆ. ಇದು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ನಿವಾಸದಲ್ಲಿ ಉಪಹಾರ ಸೇವನೆ ಬಳಿಕ ವಿಧಾನಸೌಧಕ್ಕೆ ತೆರಳಿದ್ದಾರೆ. ಚಳಿಗಾಲದ ಅಧಿವೇಶನದ ತಯಾರಿಗಾಗಿ ಇಲಾಖೆಗಳ ಪ್ರಗತಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಬೆಳಗ್ಗೆ 11:30ಕ್ಕೆ ವಾಣಿಜ್ಯ ತೆರಿಗೆ ಇಲಾಖೆ ಜೊತೆ ಸಭೆಯನ್ನು ಮಾಡಿರುವಂತಹ ಸಿಎಂ ನಂತರ ಮಧ್ಯಾಹ್ನ 12:30ಕ್ಕೆ ಅಬಕಾರಿ ಇಲಾಖೆಯ ಪ್ರಗತಿ ಪರಿಶೀಲನೆ ಸಭೆಯನ್ನು ಮಾಡಿದ್ದಾರೆ. ಎರಡು ಇಲಾಖೆಯ ಸ್ಥಿತಿಗತಿಗಳ ಕುರಿತು ಸಿಎಂ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಚರ್ಚಿಸಿ ಸಚಿವರು ಹಾಗೂ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆಯಲಿದ್ದಾರೆ. ಗದಗದಲ್ಲಿ ರೈತರ ಹೋರಾಟಕ್ಕೆ ಸರ್ಕಾರ ಮಣಿದಿದೆ. ರೈತರ ಹೋರಾಟಕ್ಕೆ ಮಣಿದ ಸರ್ಕಾರ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸೋಕೆ ಮುಂದಾಗಿದೆ. ರಾತ್ರಿ ಪ್ರತಿಭಟನಾ ವೇದಿಕೆಗೆ ಗದಗ ಡಿಸಿ ಸಿಎನ್ ಶ್ರೀಧರ್ ಭೇಟಿ ಕೊಟ್ಟು ರೈತರ ಜೊತೆ ಸಂಧಾನ ಮಾತುಕತೆ ನಡೆಸಿದರು. ರೈತರ ಮನವೊಲಿಸಿ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಖರೀದಿ ಕೇಂದ್ರ ಆರಂಭಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ವೇದಿಕೆಯಲ್ಲಿ 5 ಜನ ರೈತರ ಮೆಕ್ಕೆಜೋಳ ಖರೀದಿಗೆ ನೋಂದಣಿ ಮಾಡಿ ಸಾಂಕೇತಿಕವಾಗಿ ಚಾಲನೆ ಕೊಟ್ಟಿದ್ದಾರೆ. ಇನ್ನು ಖರೀದಿ ಕೇಂದ್ರ ಓಪನ್ ಹಿನ್ನೆಲೆ ರೈತರು 18 ದಿನದಿಂದ ಮಾಡ್ತಾ ಇದ್ದಂತ ಅಹೋರಾತ್ರಿ ಧರಣಿಯನ್ನ ಹಿಂಪಡೆದಿದ್ದಾರೆ. ಹೋರಾಟದ ನೇತೃತ್ವ ವಹಿಸಿದ ಬಂಜಾರ್ ಸಮುದಾಯದ ಕುಮಾರ್ ಮಹಾರಾಜರು ಎಳನೀರು ಕುಡಿಯುವ ಮೂಲಕ ಉಪವಾಸ ಸತ್ಯಾಗ್ರಹವನ್ನ ಕೈಬಿಟ್ಟರು. ಬಹಳಷ್ಟು 10 ಲಕ್ಷ ಟನ್ ನಾವು ಮೆಕ್ಕೆಜೋಳನ ರಾಜ್ಯದಲ್ಲಿ ಖರೀದಿ ಮಾಡ್ತೀವಿ ಅಂತ ಹೇಳಿ 10 ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡಕ್ಕೆ ತೀರ್ಮಾನ ಮಾಡಿ ರೂಪುರೇಷೆ ನಿಗದಿ ಮಾಡ್ತೀವಿ ಅಂತ ಸಿಎಂ ಅವರು ಅನೌನ್ಸ್ ಮಾಡಿದ್ರು. ಅದರ ಬೆನ್ನಿಂದ ತೀರ್ಮಾನಗಳು ಮಾಡಕ್ಕೆ 2-3 ದಿನ ಆಯ್ತು. ಈಗ ನಿನ್ನೆ ಹೆಚ್ಚು ಕಮ್ಮಿ ಸಂಜೆಗೆ ತೀರ್ಮಾನ ಕ್ಲಿಯರ್ ಆಗಿ ಒಂದು ಹಂತದ ತೀರ್ಮಾನ ಬಂದಿದೆ, ಪೂರ್ಣ ತೀರ್ಮಾನ ಬಂದಿಲ್ಲ. ಕೊಪ್ಪಳ ಜಿಲ್ಲೆಯಲ್ಲಿ ಇನ್ನೂ ಕೂಡ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭವಾಗಿಲ್ಲ. ರಾಜ್ಯ ಸರ್ಕಾರ ಕೆಎಂಎಫ್ನಿಂದ ಮೆಕ್ಕೆಜೋಳ ಖರೀದಿ ಮಾಡಲಿಕ್ಕೆ ಸೂಚನೆ ಕೊಟ್ಟಿದೆ. ಈಗಾಗಲೇ ನೋಂದಣಿ ಆರಂಭ ಆಗಿದ್ದು ಕೊಪ್ಪಳ ಜಿಲ್ಲಾಡಳಿತ ಮೆಕ್ಕೆಜೋಳ ಖರೀದಿಯ ಆದೇಶವನ್ನು ಹೊರಡಿಸಿಲ್ಲ. ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳದ ದರ ಪಾತಾಳಕ್ಕೆ ಕುಸಿದಿದೆ. ಪ್ರತಿ ಕ್ವಿಂಟಾಲ್ಗೆ 1700ರಿಂದ 1800 ರೂಪಾಯಿ ಇದೆ. ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನೀಡಲಿಕ್ಕೆ ಕೇಂದ್ರ ಆರಂಭಿಸಲಿಕ್ಕೆ ರೈತರು ಆಗ್ರಹವನ್ನು ಮಾಡಿದ್ದಾರೆ. ರಾಷ್ಟ್ರೀಯ 2024-25ರಲ್ಲಿ ಮೆಕ್ಕೆಜೋಳ ಆವಕ ನಮಗೆ 15,73,000 ಆವಕ ಇತ್ತು. ರೇಟ್ ಬಂದು ಮಾಡೋದು ರೇಟು 2,290 ರೂಪಾಯಿ ಇತ್ತು. ಅದೇ ಈ ವರ್ಷಕ್ಕೆ 2025-26ಕ್ಕೆ ಇಲ್ಲಿವರೆಗೂ ನವೆಂಬರ್ 24ರವರೆಗೂ ಈಗಾಗಲೇ 5,79,000 ಕ್ವಿಂಟಲ್ಸ್ ಆವಕ ಇದೆ. ರೇಟು 2,000 ಒಳಗಿದೆ, 1800ರಿಂದ 1900 ಇದೆ. ಈಗ ಲಾಸ್ಟ್ ಇಯರಿಗೆ ಈಗ ನಾವು ಹೋಗಿಸಿದ್ರೆ 15,53,000 ಒಂದು ವರ್ಷಕ್ಕೆ ಕರೆಕ್ಟಾಗಿತ್ತು. ಈ ಸರಿ ಈಗಾಗಲೇ ಹಾವೇರಿಯಲ್ಲಿ ಮೆಕ್ಕೆಜೋಳ ಬೆಳೆಗಾರರ ಹೋರಾಟ ಮುಂದುವರೆದಿದೆ. ನಗರದ ಮೈಲಾರ ಮಹದೇವಪ್ಪ ಸರ್ಕಲ್ನಲ್ಲಿ ಈ ಹೋರಾಟ ನಡೀತಿರೋದು. ಇನ್ನು ಜಿಲ್ಲಾಧಿಕಾರಿ ಮತ್ತು ರೈತರ ನಡುವಿನ ಸಂಧಾನವು ವಿಫಲವಾಗಿದೆ. ಜಿಲ್ಲೆಯಾದ್ಯಂತ ಒಟ್ಟು 17,000 ಮೆಟ್ರಿಕ್ ಟನ್ ಜೋಳ ಖರೀದಿ ಮಾಡುವುದಾಗಿ ಜಿಲ್ಲಾಡಳಿತ ಹೇಳ್ತಾ ಇದೆ. ಆದರೆ ಇದಕ್ಕೆ ಒಪ್ಪದ ರೈತರು ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲು ನಿರ್ಧರಿಸಿದ್ದಾರೆ. ಡಿಸೆಂಬರ್ 8ರಂದು ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿ ತಡೆಗೆ ನಿರ್ಧಾರ ಮಾಡಿದ್ದಾರೆ. ನಮ್ಮ ರೈತ ಸಂಘ ಯಾವತ್ತು ಬೆಲೆ ಕೊಡೋ ಮಾತೇ ಇಲ್ಲ, ಬೆಲೆ ಕೊಡೋದೂ ಇಲ್ಲ. ಯಾಕಂದ್ರೆ ಇವತ್ತು ಆದೇಶ ತಗೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ನಮ್ಗೆ ಹೇಳಕ್ ಬಂದ್ರು. ಆ ಪ್ರತಿಯನ್ನ ಸುಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದೀವಿ ನಾವು. ಯಾಕಂದ್ರೆ ಒಬ್ಬ ರೈತಂದು 5 ಕ್ವಿಂಟಲ್ ತೊಗೊಂಬಂದು ಕೊಡ್ರಿ ಅಂತಾರ, ಯಾವ ರೀತಿ ಕೊಡೋದು ನಾವು? ಹಾಗಾಗಿ ನಮಗೆ ಸರ್ಕಾರ ಏನು ಇವತ್ತು ನಮ್ಮ ಖರೀದಿ ಕೇಂದ್ರ ಪ್ರಾರಂಭ ಮಾಡೈತಿ, ಅದಕ್ಕೆ ನಮ್ಮ ಧಿಕ್ಕಾರ ಐತಿ. ಸರ್ಕಾರ ಕೊಟ್ಟಂತ ಮೆಕ್ಕೆಜೋಳ ಖರೀದಿ ಸಂಬಂಧ ರೈತರ ಹೋರಾಟಕ್ಕೆ ಬಿಜೆಪಿ ಬೆಂಬಲವನ್ನು ಕೊಟ್ಟಿದೆ. ಇದಕ್ಕೆ ಬಿಜೆಪಿ ನಾಯಕರ ವಿರುದ್ಧ ಕೃಷಿ ಸಚಿವ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ರೈತರು ಪ್ರತಿಭಟನೆ ಮಾಡಲಿ, ನಮ್ಮ ಅಭ್ಯಂತರವಿಲ್ಲ. ಆದರೆ ಬಿಜೆಪಿ ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ? 2 ಮಾಜಿ ಸಿಎಂ 4 ಕೇಂದ್ರದ ಮಂತ್ರಿಗಳಿದ್ದಾರೆ ಅಂತ ಕಿಡಿಕಾರಿದ್ರು. ನಾವು ಎಷ್ಟೇ ಪತ್ರ ಬರೆದರೂ ಕೂಡ ಕೇಂದ್ರ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತ ಕಿಡಿಕಾರಿದ್ರು.
ರಾಜ್ಯದಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ನಾವು ಲೆಟ್ರು ಬರೆದು ಪ್ರೈಮ್ ಮಿನಿಸ್ಟ್ರಿಗೆ ಮಾತಾಡಿ CM ನಾವೆಲ್ಲ ಅಟೆಂಡ್ ಮಾಡಿದ್ರೂ ಅವ್ರು ಏನೂ ಜಗ್ತಾ ಇಲ್ಲ. ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರದಲ್ಲಿ ಅವ್ರ ಸಮಸ್ಯೆಗೆ ಪರಿಹಾರ ಹುಡುಕಬೇಕು. ನಮ್ಮ ಎರಡೂ ಸರ್ಕಾರದ ಜವಾಬ್ದಾರಿಗಳು ಅವ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸತ್ಯ. ಆದರೆ BJP ನಾಯಕರೆಲ್ಲ ನಾಚಿಕೆ ಆಗಬೇಕು, ಮಾನ ಮರ್ಯಾದೆ ಇದೆಯಾ ಅಂತ. ದಿತ್ವಾ ಚಂಡಮಾರುತದ ಎಫೆಕ್ಟ್ ರಾಜ್ಯಕ್ಕೂ ತಟ್ಟಿದ್ದು ಜನ ಚಳಿಯಿಂದ ತತ್ತರಿಸ್ತಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ದಿತ್ವಾ ಸೈಕ್ಲೋನ್ ಭಾರೀ ಪರಿಣಾಮ ಬೀರ್ತಾ ಇದೆ. ನಿರಂತರ ತುಂತುರು ಮಳೆ ಆಗ್ತಾ ಇದ್ದು ರೈತರಿಗೆ ಸಂಕಷ್ಟ ಎದುರಾಗಿದೆ. ರಾಗಿ ಬೆಳೆ ಕಟಾವಿಗೆ ಬಂದಿದ್ರೂ ಕಟಾವು ಮಾಡೋಕಾಗದೆ ಹೊಲದಲ್ಲೇ ಕೊಳಿತಾ ಇದೆ. GVIT ಯೋಜನೆಯನ್ನು ವಿರೋಧಿಸಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿಯ ಬೈರಮಂಗಲ ಗ್ರಾಮದಲ್ಲಿ ರೈತರು ಹೋರಾಟವನ್ನು ಮಾಡ್ತಿದ್ದಾರೆ. ರೈತರ ಹೋರಾಟಕ್ಕೆ ಇಂದು ಶಾಸಕ ಅಶ್ವಥ್ ನಾರಾಯಣ್ ಸಾಥ್ ಕೊಡಲಿದ್ದಾರೆ. ಒಂದೆಡೆ ರಾಜ್ಯ ಸರ್ಕಾರ ರೈತರ ಭೂಮಿಗೆ ಬೆಲೆ ನಿಗದಿ ಮಾಡಿದ್ದು, ಇನ್ನೊಂದು ಕಡೆ ರೈತರ ಹೋರಾಟಕ್ಕೆ ಬಿಜೆಪಿ ಸಾಥ್ ಕೊಡ್ತಾ ಇರುವಂಥದ್ದು ರಾಜಕೀಯ ತಿರುವು ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಹೋರಾಟದಲ್ಲಿ ಬಿಜೆಪಿ ಕಾರ್ಯಕರ್ತರು ಕೂಡ ಭಾಗಿಯಾಗಲಿದ್ದಾರೆ. ತುಮಕೂರಿನಲ್ಲಿ ಅಂಗನವಾಡಿ ಬಿಸಿಯೂಟ ಆಶಾ ಕಾರ್ಯಕರ್ತೆಯರು ಅಹೋರಾತ್ರಿ ಧರಣಿ ನಡೆಸಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸಾವಿರಾರು ಬಿಸಿಯೂಟ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಅನಿರ್ದಿಷ್ಟಾವಧಿ ಹೋರಾಟ ನಡೆಸುತ್ತಿದ್ದಾರೆ. ಕೇಂದ್ರ ರೈಲ್ವೆ ಖಾತೆ ಸಚಿವ ಸೋಮಣ್ಣ ಕಚೇರಿ ಮುಂದೆ ಪ್ರತಿಭಟನೆಗೆ ಮಹಿಳೆಯರು ಮುಂದಾಗಿದ್ದಾರೆ. ಆದರೆ ಅಲ್ಲಿ ಅವಕಾಶ ಸಿಗದ ಹಿನ್ನೆಲೆ ಟೌನ್ ಹಾಲ್ ಬಳಿ ಇರುವ ಅಂಬೇಡ್ಕರ್ ಪುತ್ಥಳಿ ಬಳಿ ಪ್ರತಿಭಟನೆ ನಡೆಸಿದ್ದಾರೆ. ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಪ್ರತಿಭಟನೆ ಕೈ ಬಿಡಲ್ಲ ಅಂತ ಪ್ರತಿಭಟನಾಕಾರರು ಹೇಳ್ತಿದ್ದಾರೆ. ಕೆಲಸ ಮಾಡೋಣ ಅಂದರೆ ಈ ನೆಟ್ವರ್ಕಿನ ಸಮಸ್ಯೆ ಬರ್ತಿದ್ದಂಗೆ ಫಸ್ಟ್ ಫೋಟೋ ಹಾಕ್ಬಿಡ್ಬೇಕು. ಫೋಟೋ ಹಾಕಕ್ಕೆ ಅಲ್ಲಿ ನೆಟ್ವರ್ಕೇ ಇರಲ್ಲ. ಏನು ಫೋಟೋ ಹಾಕ್ತೀರಾ? ಅಧಿಕಾರಿಗಳು ಒತ್ತಡ, ಎಲ್ಲಮ್ಮ ಫೋಟೋ ಹಾಕಿಲ್ಲ ಅಂತ. ಇಷ್ಟೊತ್ತಾದರೂ ಇನ್ನು ಕಾಲ್ ಮಾಡ್ತಾನೆ ಇರ್ತಾರೆ, ಮೆಸೇಜ್ ಆಗ್ತಾನೆ ಇರ್ತಾರೆ. ಫಸ್ಟ್ ಕನಿಷ್ಠ ವೇತನ ಕೇಳ್ತಿದ್ವಿ, ಈಗ ನಮಗೆ ಕನಿಷ್ಠ ವೇತನ ಬೇಡ. ಪೇ ಸ್ಕೇಲ್ 100 ಕೆಳಗಡೆ ನಮ್ಮನ್ನು ಬರಬೇಕು. ನಮ್ಮನ್ನು ಸರ್ಕಾರಿ ನೌಕರರು ಅಂತ ಪರಿಗಣಿಸ್ಬೇಕು. ಯಾಕೆಂದರೆ 50 ವರ್ಷದಿಂದ ನಾವು ದುಡ್ಕೊಂಡು ಬಂದಿದ್ದೀವಿ. ನಮಗೆ ಏನು ಇಡಿಗಂಟು ಅಂತ ಮೊದಲು ಕೊಡೋರು. ನಾವೆಲ್ಲ ಒಂದು 50 ಸಾವಿರ ತೊಗೊಂಡೋಗಿ ವಯಸ್ಸಾದಾಗ ಏನು ಜೀವನ ಮಾಡೋಣ? ವಯಸ್ಸಿದ್ದಾಗ ಇವ್ರು ದುಡಿಸ್ಕೊಂಡಿರ್ತಾರೆ, ವಯಸ್ಸಾದ್ಮೇಲೆ ಬೀದಿಗೆ ಹಾಕ್ತಾರೆ. ಅಲ್ಲಿ ಮಕ್ಕಳು ಸಾಕಲ್ಲ, ಸೊಸೆರು ಸಾಕಲ್ಲ ನಮ್ಮನ್ನು. ಅಲ್ಲಿ ದುಡ್ದಿದೆಯಾ ಹೋಗಮ್ಮ ಅಂತೇಳಿ ಈ ಥರ ಆಗಿ ಗ್ರಾಮ ಪಂಚಾಯಿತಿಗಳಲ್ಲಿ ಕಳೆದ 1 ವರ್ಷದಿಂದ ಸ್ಥಗಿತವಾಗಿದ್ದಂಥ 11B ಖಾತೆ ವಿತರಣೆ CM ಚಾಲನೆ ಕೊಟ್ಟಿದ್ದಾರೆ. ಇನ್ನು ಜೊತೆಗೆ ನಿವೇಶನ ನೋಂದಣಿಯೂ ಕೂಡ ಪುನರಾರಂಭ ಆಗಿದೆ. ಇದಕ್ಕಾಗಿ ಈ ಸ್ವತ್ತು 2.0 ತಂತ್ರಾಂಶಕ್ಕೆ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಚಾಲನೆಯನ್ನು ಕೊಟ್ಟರು. ಈ ಸ್ವತ್ತು ತಂತ್ರಾಂಶದ ಮೂಲಕ 11B ಖಾತೆ ಪಡೆಯಲಿಕ್ಕೆ ಅರ್ಜಿ ಸಲ್ಲಿಕೆಗೆ 3 ತಿಂಗಳ ಕಾಲಾವಕಾಶ ಕಲ್ಪಿಸಲಾಗಿದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇನ್ಮುಂದೆ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯಲು ಅವಕಾಶ ಕೊಡಬೇಡಿ ಅಂತ ಶಾಸಕ ST ಸೋಮಶೇಖರ್ ಪತ್ರ ಬರೆದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯಲಾಗ್ತಾ ಇದೆ. ನಗರ ಪ್ರದಕ್ಷಿಣೆ ವೇಳೆ ಶಾಲಾ ಆಡಳಿತ ಮಂಡಳಿ, ಮಹಿಳೆಯರು, ಸಾರ್ವಜನಿಕರು ಈ ಕುರಿತು ದೂರು ನೀಡಿದ್ದಾರೆ. ಹೀಗಾಗಿ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಹೊಸ ಬಾರ್ ತೆರೀಬಾರದು ಅಂತ, ಅದಕ್ಕೆ ಅನುಮತಿ ಕೊಡಬಾರದು ಅಂತ GBAಗೆ ಪತ್ರ ಬರೆದಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಪಟ್ಟಣದಲ್ಲಿ ಬಂಡೆ ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ ಪಾದಯಾತ್ರೆ ಮಾಡಲಾಗ್ತಾ ಇದೆ. ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಾ ಇದ್ದು ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಮೇಲಿನ ಕೂರುವಳ್ಳಿಯಿಂದ ತಾಲೂಕು ಕಚೇರಿವರೆಗೂ ಪಾದಯಾತ್ರೆ ಮಾಡಲಾಯಿತು. ಬಿಜೆಪಿ ಹಾಗೂ ಬಸವರಾಜ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದರು. ರಾಜ್ಯ ನೌಕರ ಸಂಘದ ಅಧ್ಯಕ್ಷ ಷಡಕ್ಷರಿ ವಿರುದ್ಧ ಶಿಕ್ಷಕರು ಆಕ್ರೋಶ ಹೊರಹಾಕಿದ್ದಾರೆ. ಕೊಪ್ಪಳದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿರುವ ಷಡಕ್ಷರಿ ಶಿಕ್ಷಕರಿಗೆ ತಿಳುವಳಿಕೆ ಇಲ್ಲ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ. ನವೆಂಬರ್ 30ರಂದು ಕೊಪ್ಪಳದ ಸಾಹಿತ್ಯ ಭವನದಲ್ಲಿ ನಡೆದ ಅಭಿನಂದನಾ ಸಮಾಲೋಚನಾ ಸಭೆಯಲ್ಲಿ ಶಿಕ್ಷಕ ಸಂಘದವರೊಬ್ಬರು ವೇತನ ಸಮಸ್ಯೆ ಕುರಿತು ಷಡಕ್ಷರಿ ಗಮನಕ್ಕೆ ತಂದಿದ್ರು. ಈ ವೇಳೆ ಶಿಕ್ಷಕರಿಗೆ ನಾಲೆಡ್ಜ್ ಇರಲ್ಲ ಅಂತ ಷಡಕ್ಷರಿ ಹೇಳಿರೋದು ವಿವಾದಕ್ಕೆ ಕಾರಣ ಆಗಿದೆ. ಮಾಜಿ CM ಬೆಳಗಾವಿ ಹಾಲಿ ಸಂಸದ ಜಗದೀಶ್ ಶೆಟ್ಟರ್ ಅವರಿಗೆ ಯುವಕನೊಬ್ಬ ಫೋನ್ ಮಾಡಿ ವಿಚಿತ್ರ ಬೇಡಿಕೆ ಇಟ್ಟಿದ್ದಾನೆ. ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳಲಾಗ್ತಾ ಇರುವಂತಹ ಪ್ರತೀಕ್ ಮಲಜಿ ತನಗೆ ಐಫೋನ್ 70 Pro Max ಕೊಡಿಸುವಂತೆ ಶೆಟ್ಟರ್ಗೆ ಕರೆಯನ್ನ ಮಾಡಿದ್ದಾನೆ. ಯುವಕನ ವಿಚಿತ್ರ ಬೇಡಿಕೆ ಕೇಳಿ ಜಗದೀಶ್ ಶೆಟ್ಟರ್ ಶಾಕ್ ಆಗಿದ್ದಾರೆ. ಸಂಸದರ ಬಳಿ ಇಂಥವನ್ನೆಲ್ಲ ಕೇಳ್ತಾರಾ ಅಂತ ಕರೆ ಕಟ್ ಮಾಡಿದ್ದಾರೆ. ಬೆಂಗಳೂರಿನ ಸಿದ್ದಾಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದ 7 ಕೋಟಿ ದರೋಡೆ ಪ್ರಕರಣದ ಆರೋಪಿಗಳನ್ನು ಪೊಲೀಸರು ಪುನಃ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆ ಕೈಗೊಂಡಿದ್ದಾರೆ. ಪ್ರಕರಣದಲ್ಲಿ ಸಿದ್ದಾಪುರ ಪೊಲೀಸರು 9 ಮಂದಿಯನ್ನು ಬಂಧಿಸಿ ವಿಚಾರಣೆ ನಡೆಸಿದ್ರು. ನಿನ್ನೆ ಬಂಧಿತ ಆರೋಪಿಗಳ ಪೊಲೀಸ್ ಕಸ್ಟಡಿ ಅಂತ್ಯಗೊಂಡ ಹಿನ್ನೆಲೆ ಎಲ್ಲರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಪೊಲೀಸರು ಹೆಚ್ಚಿನ ತನಿಖೆ ಸಲುವಾಗಿ 4 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ.
ಗೋಲ್ಡ್ ಸ್ಮಗ್ಲಿಂಗ್ ಮಾಡಿ ಅರೆಸ್ಟ್ ಆಗಿರುವಂತ ನಟಿ ರನ್ಯಾ ರಾವ್, ತರುಣ್ ರಾಜು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಕಾಪಿ ಪೋಸಾ ಕಾಯ್ದೆಯಡಿ ಇಬ್ಬರು ಆರೋಪಿಗಳ ಬಂಧನವನ್ನು ಅಕ್ರಮ ಅಂತ ಘೋಷಿಸುವಂತೆ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ನಿನ್ನೆ ಅರ್ಜಿ ವಿಚಾರಣೆ ನಡೆದಿದ್ದು, ಆರೋಪಿಗಳ ಪರ ಹಿರಿಯ ವಕೀಲ ಹಷ್ಮತ್ ಪಾಷಾ ಹಾಜರಾಗಿ ವಾದವನ್ನು ಮಂಡಿಸಿದರು. ಜೂನ್ 14ರಂದು ಬಿಡುಗಡೆಗೆ ಕೋರಿ ಸಲಹಾ ಮಂಡಳಿಗೆ ಮನವಿಯನ್ನು ಮಾಡಲಾಗಿತ್ತು. ಜುಲೈ 2ರಂದು ನಡೆದಂಥ ಸಭೆಯಲ್ಲಿ ಕೇಂದ್ರ ಸರ್ಕಾರ ಅದನ್ನು ಪರಿಗಣಿಸಿಲ್ಲ. ಜುಲೈ 16ರಂದು ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. ಬಳಿಕ ಜುಲೈ 3ರಂದು ಮತ್ತೊಂದು ಮನವಿಯನ್ನು ಸಲ್ಲಿಸಲಾಗಿದ್ದು, ಕೇಂದ್ರ ಸರ್ಕಾರ ಅದನ್ನು ಕೂಡ ಪರಿಗಣಿಸಿಲ್ಲ ಅಂತ ಹಷ್ಮತ್ ಪಾಷಾ ವಾದಿಸಿದರು. ಅರ್ಜಿ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ವಿಭಾಗೀಯ ಪೀಠ ಆದೇಶವನ್ನು ಕಾಯ್ದಿರಿಸಿದೆ. ಏರ್ಪೋರ್ಟ್ ಬಳಿಯ ರಾಮೇಶ್ವರಂ ಕೆಫೆಯಲ್ಲಿ ಹುಳ ಸಿಕ್ಕ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಕೀಟ ಪತ್ತೆ ಕೇಸ್ ವಿಚಾರವಾಗಿ ಕೆಫೆ ಮಾಲೀಕ ಮ್ಯಾನೇಜರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೆಐಎಎಲ್ ಠಾಣೆಯಲ್ಲಿ ದಿವ್ಯಾ ರಾಘವೇಂದ್ರ ರಾವ್ ಹಾಗೂ ಮ್ಯಾನೇಜರ್ ಸುಮಂತ್ ವಿರುದ್ಧ ನಿಖಿಲ್ ಅನ್ನುವರು ದೂರನ್ನು ದಾಖಲು ಮಾಡಿದ್ದಾರೆ. ಕಳೆದ ಜುಲೈನಲ್ಲಿ ನಿಖಿಲ್ ಗುವಾಹಟಿಗೆ ಹೋಗುವಾಗ ಏರ್ಪೋರ್ಟ್ನ ರಾಮೇಶ್ವರಂ ಕೆಫೆಯಲ್ಲಿ ತಿಂಡಿ ಸೇವನೆಗೆ ಹೋಗಿದ್ರು. ಈ ವೇಳೆ ತಿಂಡಿಯಲ್ಲಿ ಕೀಟವೊಂದು ಪತ್ತೆಯಾಗಿತ್ತು. ಈ ವಿಚಾರವಾಗಿ ಕೆಲವರು ಬ್ಲ್ಯಾಕ್ ಮೇಲ್ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ ಆರೋಪ ಕೇಳಿಬಂದಿತ್ತು. ಬಳಿಕ ಪ್ರಕರಣ ದಾಖಲಾಗಿಸಿಕೊಂಡು ಪೊಲೀಸರು ಕೂಡ ತನಿಖೆಯನ್ನ ನಡೆಸಿದ್ರು. ತನಿಖೆ ವೇಳೆ ನಿಖಿಲ್ ಪಾತ್ರ ಕಂಡು ಬರದ ಹಿನ್ನೆಲೆ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಲು ತಯಾರಿ ನಡೆಸಿದ್ದಾರೆ. ಇದೀಗ ಪೊಲೀಸ್ ತನಿಖೆ ವೇಳೆ ತನ್ನ ಕೈವಾಡ ಕಂಡು ಬಂದಿಲ್ಲ, ಆದರೂ ನನಗೆ ಮಾನಹಾನಿ ಆಗಿದೆ, ಬೆದರಿಕೆ ಹಾಕಲಾಗಿದೆ ಅಂತ ನಿಖಿಲ್ ಮೂವರ ವಿರುದ್ಧ ದೂರನ್ನ ನೀಡಿದ್ದಾರೆ. ಏರ್ಪೋರ್ಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಸ್ಟಮರ್ಸ್ ಬಂದು ಊಟ ಮಾಡಿಕೊಂಡು ಸುಮ್ಮನೆ ನಮ್ಮ ಹತ್ರ ಎಕ್ಸ್ಟ್ರಾಕ್ಷನ್ ಮಾಡೋಕ್ಕೆ 25 ಲಕ್ಷ ಅಮೌಂಟು ಕೇಳಿದ್ದಾರೆ ಅಂತ ಹೇಳ್ತಾರೆ. ಹೇಳಿ ಒಂದು FIR ಆಗಿಬಿಡುತ್ತೆ. ಉಲ್ಟಾ ನಾವು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀವಿ. ನಮ್ಮ ಕಂಪ್ಲೇಂಟೇ ಎಲ್ಲೋ ಆಗಲ್ಲ. ಏರ್ಪೋರ್ಟ್ ಸ್ಟೇಷನಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಲ್ಲ ಆಗಿ ವೈಲಿಕ್ ಅವರ್ ಲಿಮಿಟ್ಸಲ್ಲಿ ಯಾರೋ ಒಬ್ಬ ಅರೆಸ್ಟು ಆದಂಥ ಒಂದು ಇನ್ಫಾರ್ಮೇಷನು ಬಂತು ನಮಗೆ. ಬೇರೆ ಯಾರೋ ಫೋನ್ ಮಾಡ್ದಲ್ಲ, ಅವನು ಅರೆಸ್ಟು ಆದಂತೆ ಆ ರೀತಿ ಆಗಿದೆ. ಅದರಿಂದ ನಾವು ಒಂದು ಕಂಪ್ಲೇಂಟ್ ಈಗ ಒಂದು 4 ತಿಂಗಳು ಆದಮೇಲೆ ಎಲ್ಲ DCP ಸಾಹೇಬರಿಗೆಲ್ಲ ಮಾತಾಡಿಬಿಟ್ಟು ಈಗ FIR ಫೈನಲ್ ಆಗಿ ಆಗಿದೆ ಇವ್ರ ಮೇಲೆ, ರಾಮೇಶ್ವರಂ ಕ್ಯಾಫೆ ಓನರ್ ಇದ್ದಾರಲ್ಲ, ಓನರ್ಸ್ ಮೇಲೆ ಮತ್ತು ಸುಮಂತ್ ಇದ್ದಾರೆ ಮ್ಯಾನೇಜರ್, ಅವ್ರ ಮೇಲೆ ಎಲ್ಲ ಸ್ಟಾಫ್ಸ್. ಇತ್ತೀಚೆಗೆ ಶಾಲೆಗಳಿಗೆ ಇಮೇಲ್ ಬಾಂಬ್ ಬೆದರಿಕೆ ಕೇಸ್ ಸಂಬಂಧ ಉತ್ತರ ವಿಭಾಗ ಸೈಬರ್ ಕ್ರೈಮ್ ಸ್ಪೆಷಲ್ ಟೀಮ್ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಆರೋಪಿ ರೆನಿ ಜೋಶಿಲ್ಡಾ ಪ್ರಿಯಕರ್ನನ್ನ ವಿಚಾರಣೆ ಮಾಡಲಾಗಿದೆ. ನೋಟಿಸ್ ಕೊಟ್ಟ 15 ದಿನಗಳ ಬಳಿಕ ವಿಚಾರಣೆಗೆ ಹಾಜರಾಗಿದ್ದು 6 ಪುಟಗಳ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿದ್ದಾರೆ. ಅವಳು ನನ್ನ ಲವ್ ಮಾಡ್ತಾ ಇರುವಂಥ ವಿಚಾರಣೆ ನನಗೆ ಗೊತ್ತಿರಲಿಲ್ಲ ಸರ್, ಆದರೆ ಆಕೆಯಿಂದ ತುಂಬಾ ಸಂಕಷ್ಟಕ್ಕೆ ಒಳಗಾಗಿದ್ದೇನೆ. ನನಗೆ ಆಕೆಯ ಪರಿಚಯವಷ್ಟೇ, ಸ್ನೇಹವೂ ಇಲ್ಲ, ಪ್ರೀತಿಯೂ ಇಲ್ಲ ಅಂತೇಳಿದ್ದಾನಂತೆ. ಇನ್ನು ರೆನಿ ಜೋಶಿಲ್ಡಾ ತಂದೆಗೂ ನೋಟಿಸ್ ಕೊಟ್ಟು ಮತ್ತೊಮ್ಮೆ ವಿಚಾರಣೆಗೆ ಬರುವಂತೆ ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ 78 ವರ್ಷದ ವೃದ್ಧನ ನಿಗೂಢ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಂತಕನ ಸುಳಿವೇ ಸಿಕ್ಕಿಲ್ಲ. ಅಕ್ಟೋಬರ್ 23ರಂದು ನಾಗರಬಾವಿ ಸಮೀಪದ ಹನುಮಗಿರಿ ದೇವಸ್ಥಾನದ ಬಳಿ ವೃದ್ಧ ನಾಗರಾಜಯ್ಯನನ್ನ ಕೊಲೆ ಮಾಡಿ ಹಂತಕ ಎಸ್ಕೇಪ್ ಆಗಿದೆ. ಇದರ ತನಿಖೆಗಿಳಿದ ಪೊಲೀಸರಿಗೆ ಆರೋಪಿ ಸುಳಿವು ಸಿಕ್ಕಿಲ್ಲ. ಪತ್ನಿಯನ್ನು ತೊರೆದು ಹಲವು ವರ್ಷಗಳಿಂದ ನಾಗರಾಜಯ್ಯ ಬಾಡಿಗೆ ಮನೆಯಲ್ಲಿ ಒಂಟಿಯಾಗಿ ವಾಸ ಮಾಡ್ತಿದ್ರು. ಆದರೆ ಕೊಲೆ ಮಾಡಿ ನಂತರ ಮನೆ ಬಳಿ ಬಂದು ಹಂತಕ ಎಸ್ಕೇಪ್ ಆಗಿದ್ದಾನಂತೆ. ಹೀಗಾಗಿ ತನಿಖೆ ಮಾಡ್ತಾ ಇರುವ ಪೊಲೀಸರಿಗೆ ಯಾವುದೇ ಸಾಕ್ಷ್ಯ ಸಿಗ್ತಾ ಇಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೋಲಂಪಲ್ಲಿ ಗ್ರಾಮದ ಬಾಡಿಗೆ ಮನೆಯಲ್ಲಿ ದಂಪತಿಯ ಶವ ಪತ್ತೆಯಾಗಿದೆ. ಜಂಗಾಲಹಳ್ಳಿ ಗ್ರಾಮದ ಅಶ್ವತ್ಥಪ್ಪ ಹನುಮಕ್ಕ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ದಂಪತಿ. ಸಾಲಗಾರರ ಕಾಟ ಹಾಗೂ ಅನಾರೋಗ್ಯಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಶಂಕೆ ಇದೆ. ಸ್ಥಳಕ್ಕೆ ಗುಡಿಬಂಡೆ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಕೋಲಾರದ ಮಾಲೂರು ಪೊಲೀಸರಿಂದ ಗಾಂಜಾ ಆರೋಪಿಯನ್ನ ಬಂಧಿಸಲಾಗಿದೆ. 25 ವರ್ಷದ ಅನೀಶ್ ಬಂಧಿತ ಆರೋಪಿ. ಮಾಲೂರಿನ ಚಿಕ್ಕತಿರುಪತಿ ಲಕ್ಕೂರು ರಸ್ತೆ ಬಳಿ ಗಾಂಜಾ ಮಾರಾಟಕ್ಕೆ ಯತ್ನ ಮಾಡಿದ್ದ. ಈ ವೇಳೆ ಪೊಲೀಸರು ಅವನನ್ನ ಬಂಧಿಸಿ 900 ಗ್ರಾಂ ತೂಕದ ಗಾಂಜಾವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ದಾವಣಗೆರೆ ಆಜಾದ್ ನಗರ ಪೊಲೀಸರ ಗೋಳು ಕೇಳೋರಿಲ್ಲದಂತಾಗಿದೆ. ಮಂಡಕ್ಕಿ ಬಟ್ಟಿ ಧೂಳಿಗೆ ಪೊಲೀಸರು ರೋಸಿ ಹೋಗಿದ್ದಾರೆ. ಇದರಿಂದ 24 ಗಂಟೆ ಪೊಲೀಸ್ ಠಾಣೆಯ ಡೋರ್ ಕ್ಲೋಸ್ ಮಾಡಿ ಕೆಲಸವನ್ನ ಮಾಡುವಂತ ಪರಿಸ್ಥಿತಿ ಬಂದಿದೆ. ಆಜಾದ್ ಪೊಲೀಸ್ ಠಾಣೆಯ ಸುತ್ತಮುತ್ತ 50ಕ್ಕೂ ಅಧಿಕ ಅವಲಕ್ಕಿ ಮಂಡಕ್ಕಿ ಮಿಲ್ಗಳಿದ್ದಾವೆ. ಈ ಮಿಲ್ಗಳಿಂದ ಹಾರಿ ಬರುವಂತ ಕಪ್ಪು ಧೂಳು ಎಲ್ಲರನ್ನ ಕಂಗೆಡಿಸಿದೆ. ಮಂಡಕ್ಕಿ ಮಿಲ್ಗಳಿಂದ ಅಕ್ಕಪಕ್ಕದ ನಿವಾಸಿಗಳು ಕೂಡ ಸಮಸ್ಯೆಯನ್ನ ಎದುರಿಸುವಂತಾಗಿತ್ತು. ಮುಖಕ್ಕೆ ಮಾಸ್ಕ್ ಅನ್ನು ಹಾಕೊಂಡು ಕೆಲಸವನ್ನ ಮಾಡ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಮಾದಕ ದ್ರವ್ಯ ವ್ಯಸನಿಗಳ ಕಾಟ ಹೆಚ್ಚಾಗಿದೆ. ಸೀಸ್ ಮಾಡಿದಷ್ಟು ಗುಟ್ಕಾ ತಂಬಾಕು ಮದ್ಯವನ್ನ ತರ್ತಾನೇ ಇದ್ದಾರೆ.
ಹೀಗಾಗಿ ಮಾದಕ ದ್ರವ್ಯ ವ್ಯಸನಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ವೆನ್ಲಾಕ್ ಹಾಸ್ಪಿಟಲ್ ಮುಂದಾಗಿದೆ. ಧೂಮಪಾನ, ಮದ್ಯಪಾನ, ಪಾನ್, ಗುಟ್ಕಾದ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾ ಆಸ್ಪತ್ರೆ ಸಮರ ಸಾರಿದ್ದು, ಆಸ್ಪತ್ರೆಯೊಳಗೆ ಎಣ್ಣೆ, ಸಿಗರೇಟ್ ತಗೊಂಡು ಹೋದ್ರೆ ದಂಡ ಹಾಕೋಕೆ ಮುಂದಾಗಿದ್ದಾರೆ. ಕೂಡ ನಾವು ತಪಾಸಣೆ ಮಾಡಿ ಕಳಿಸ್ತೀವಿ. ಕೆಲವೊಮ್ಮೆ ಇನ್ ಪೇಷಂಟ್ನವ್ರು ಹೋಗಿರ್ತಾರೆ, ಅವ್ರಿಗೆ ಆಲ್ರೆಡಿ ಒಮ್ಮೆ ನಾವು ಸ್ಟಾರ್ಟಿಂಗ್ ಬಂದಾಗಲೇ ಅವ್ರಿಗೆ ಅವೇರ್ನೆಸ್ ಆಗಿರುತ್ತೆ. ಸೆಕೆಂಡ್ ಟೈಮ್ ಬಂದಾಗ ಅವರು ಮತ್ತೆ ಸಿಕ್ಕಿದ್ದಾರೆ ಅಂದರೆ ಒಳಗಡೆ ಯೂಸ್ ಮಾಡಿದ್ದಾರೆ ಅಂತಂದರೆ ಅವ್ರಿಗೆ ನಾವು ಫೈನ್ ಹಾಕಿದ್ದೀವಿ. ಎಷ್ಟೋ ಸರಿ ಕೆಲವರು ಇಲ್ಲಿ ಟ್ರೀಟ್ಮೆಂಟಿಗೆ ಬರ್ತಾರೆ, ಅವರು ಬಾಯಲ್ಲಿ ಇಟ್ಕೊಂಡೇ ಬಂದಿರ್ತಾರೆ. ನನ್ನ ಹತ್ರನೇ ಎಷ್ಟೋ ಜನ ಟ್ರೀಟ್ಮೆಂಟಿಗೆ ಬಂದಾಗ ಮಾತಾಡುವಾಗ ಬಾಯಿ ನಾವು ಯೂಶ್ವಲಾಗಿ ಓರಲ್ ಚೆಕ್ ಮಾಡ್ತೇವೆ. ಓರಲ್ ಚೆಕ್ ಮಾಡಿ ಅವರಲ್ಲಿರೋಂಥ ಸ್ಟೈನ್ಸ್ ಏನಾದಿದ್ದರೆ, ಬ್ಲ್ಯಾಕ್ ಪ್ಯಾಚಸ್ ಇಲ್ಲ ರೆಡ್ ಪ್ಯಾಚಸ್ ಅಂತ ಏನಾದಿದ್ದರೆ ಅವ್ರಿಗೆ ಮಾಹಿತಿ ಕೊಡಲಿಕ್ಕಿರುತ್ತೆ, ಇಂಥ ಇಶ್ಯೂಸ್ ಇದೆ, ನೆಕ್ಸ್ಟ್ ಸಿ ಆಗುವಂಥ ಚೆಕ್. ಇಂದು ಹಾಗೂ ನಾಳೆ ಹನುಮನ ಜನ್ಮಸ್ಥಳ ಅಂಜನಾದ್ರಿಯಲ್ಲಿ ಹನುಮ ಮಾಲೆ ವಿಸರ್ಜನೆ ನಡೆಯಲಿದೆ. ಸುಮಾರು 1 ಲಕ್ಷಕ್ಕೂ ಅಧಿಕ ಜನ ಹನುಮ ಮಾಲಾಧಾರಿಗಳು ಬರುವಂತ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಭದ್ರತೆಗಾಗಿ 2,000 ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದ್ದು, ಸಿಸಿಟಿವಿ ಅಳವಡಿಸಲಾಗಿದೆ. ಜನಸಾಂದ್ರತೆ ತಡೆಯುವಂಥದ್ದು, ಊಟ ಹಾಗೂ ಸ್ನಾನಕ್ಕಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹನುಮ ಜಯಂತಿ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಸೋಲಾಲಪ್ಪ ದಿನ್ನಿಯ ವೀರಾಂಜನೇಯ ದೇಗುಲದಲ್ಲಿ ವಿಶೇಷ ಅಲಂಕಾರವನ್ನು ಮಾಡಲಾಗಿದೆ. ಆದಿಚುಂಚನಗಿರಿ ಮಠದ ಪೀಠಾಧಿಪತಿ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಆಗಮಿಸಿ ವೀರಾಂಜನೇಯನಿಗೆ ವಿಶೇಷ ಅಭಿಷೇಕ ಮಹಾಪೂಜೆಯನ್ನು ನೆರವೇರಿಸಲಿದ್ದಾರೆ. ಬಳಿಕ ಹೋಮ ಹವನಗಳು ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳ ಆಟಿಕೆಗಳು, ವಿದೇಶದ ಹೂವು, ಹಣ್ಣು ಹಂಪಲುಗಳು, ವಿವಿಧ ಅಲಂಕಾರಿಕ ಗಿಡಗಳಿಂದ ದೇಗುಲವನ್ನು ಅಲಂಕಾರ ಮಾಡಲಾಗಿದೆ. ಹೈದರಾಬಾದ್ ಪೊಲೀಸ್ ಆಯುಕ್ತ ವಿಶ್ವನಾಥ್ ಸಜ್ಜನವರ್ ಅವರು ಹುಬ್ಬಳ್ಳಿಯ ಸಿದ್ದಾರೂಢ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯವರೇ ಆಗಿರುವ ಸಜ್ಜನವರ್ ಎನ್ಕೌಂಟರ್ ಮೂಲಕ ಗಮನ ಸೆಳೆದಿದ್ರು. ಇದೀಗ ಹೈದರಾಬಾದ್ ಪೊಲೀಸ್ ಆಯುಕ್ತರಾಗಿ ನೇಮಕಗೊಂಡ ನಂತರ ಸಿದ್ದಾರೂಢ ಮಠಕ್ಕೆ ಕುಟುಂಬ ಸಮೇತರಾಗಿ ಭೇಟಿ ಕೊಟ್ಟಿದ್ದಾರೆ. ಸದ್ಗುರು ಸಿದ್ದಾರೂಢರ ಹಾಗೂ ಸದ್ಗುರು ಗುರುನಾಥ ರೂಢರ ಗದ್ದುಗೆಗಳ ದರ್ಶನವನ್ನ ಪಡೆದಿದ್ದಾರೆ. ಈ ವೇಳೆ ಸಜ್ಜನವರ್ ದಂಪತಿಗೆ ಸನ್ಮಾನ ಮಾಡಲಾಗಿದೆ. ವಿಶ್ವನಾಥ್ ಸಜ್ಜನವರ್ ಶ್ರೀಮಠಕ್ಕೆ 100 ಸೌಂದರೀಕರಣದ ಗಿಡಗಳ ಕುಂಡಲಿಗಳನ್ನು ದೇಣಿಗೆಯಾಗಿ ನೀಡಿ ಭಕ್ತಿಯನ್ನ ಸಮರ್ಪಿಸಿದ್ದಾರೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಶ್ವಾನದಳ ತರಬೇತಿ ಕೇಂದ್ರವನ್ನು ಸ್ಥಾಪಿಸಿ 1 ವರ್ಷವಾಗಿದೆ. ಭಾರತದಲ್ಲಿ ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಅರಣ್ಯ ಇಲಾಖೆಯಲ್ಲಿ ಪ್ರಪ್ರಥಮ ಬಾರಿಗೆ ಶ್ವಾನದಳ ತರಬೇತಿ ಕೇಂದ್ರ ತೆರೆಯಲಾಗಿತ್ತು. 10 ಶ್ವಾನಗಳು ಹಾಗೂ ಸಿಬ್ಬಂದಿ ವರ್ಗದವರು ಕರ್ನಾಟಕದ 5 ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ತಲಾ 2 ಶ್ವಾನದ ಹಾಗೆ ಹಂಚಿಕೆ ಮಾಡಲಾಗಿತ್ತು. ಈ ಶ್ವಾನಗಳು ಮತ್ತು ಸಿಬ್ಬಂದಿಗಳಿಗೆ ಡಾಕ್ಟರ್ ಅಮೃತ್ ಮತ್ತು ಶ್ವಾನ ಮನೋವೈದ್ಯ ತಜ್ಞರು ಅರಣ್ಯ ಇಲಾಖೆಯಿಂದ 1 ವರ್ಷದ ತರಬೇತಿ ಕೊಡಲಾಗಿತ್ತು. ಈಗ ಈ ತಂಡ ಅವರವರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಹಿಂದಿರುಗಿದೆ. ಕ್ರೀಡೆಯಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ರಾಜ್ಯ ಸರ್ಕಾರದ ವತಿಯಿಂದ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಬೆಂಗಳೂರಿನ ಯವನಿಕಾ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಏಕಲವ್ಯ ಜೀವಮಾನ ಸಾಧನೆ ಕ್ರೀಡಾ ರತ್ನ ಕ್ರೀಡಾ ಪೋಷಕ ಪ್ರಶಸ್ತಿಯನ್ನ ಸಿಎಂ ಸಿದ್ದರಾಮಯ್ಯ ಪ್ರದಾನ ಮಾಡಿದ್ದಾರೆ. 2022-23ನೇ ಸಾಲಿನ 30 ಕ್ರೀಡಾಪಟುಗಳಿಗೆ ಏಕಲವ್ಯ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಇನ್ನು ಒಲಿಂಪಿಕ್ಸ್ನಲ್ಲಿ ಭಾಗಿಯಾಗುವ ಕ್ರೀಡಾಪಟುಗಳಿಗೆ ಸಿಎಂ ಸಿದ್ದರಾಮಯ್ಯ ಬಂಪರ್ ಆಫರ್ ಕೊಟ್ಟಿದ್ದಾರೆ. ಒಲಿಂಪಿಕ್ನಲ್ಲಿ ಚಿನ್ನ ಗೆಲ್ಲುವ ಕ್ರೀಡಾಪಟುಗಳಿಗೆ ಸರ್ಕಾರದಿಂದ 6 ಕೋಟಿ ರೂಪಾಯಿ ನಗದು ಬಹುಮಾನ ಜೊತೆಗೆ ಕ್ಲಾಸ್ 1 ಸರ್ಕಾರಿ ಹುದ್ದೆಯನ್ನು ನೀಡೋದಾಗಿ ಘೋಷಣೆ ಮಾಡಿದ್ದಾರೆ. ಇನ್ನು ಬೆಳ್ಳಿ ಗೆದ್ರೆ 4 ಕೋಟಿ, ಕಂಚಿನ ಪದಕ ಗೆದ್ರೆ 3 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೊಲೆ ಆರೋಪದಲ್ಲಿ ಜೈಲಲ್ಲಿರುವಂತಹ ನಟ ದರ್ಶನ್ ನಟನೆಯ ಬಹುನಿರೀಕ್ಷಿತ ಡೆವಿಲ್ ಸಿನಿಮಾದ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಡಿಸೆಂಬರ್ 5ರಂದು ಡೆವಿಲ್ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಲಿದೆ. ಇವತ್ತು ನಿರ್ದೇಶಕ ಮಿಲ್ನ ಪ್ರಕಾಶ್ ಸುದ್ದಿಗೋಷ್ಠಿಯನ್ನು ಮಾಡಲಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಡಿಸೆಂಬರ್ 11ಕ್ಕೆ ರಾಜ್ಯದಾದ್ಯಂತ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತದೆ. ಬೆಳಗ್ಗೆ 6 ಗಂಟೆಯಿಂದಲೇ ಶೋಗಳು ಆರಂಭವಾಗಲಿವೆ.